ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಈ ಹೊಸ ವರ್ಷದಲ್ಲಿ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥಿಸಿ, ದೇವರು ಕೊಡುವಂಥ ಆಲೋಚನೆ ಮೇರೆಗೆ ದೇವರು ನನಗೆ ತಿಳಿಸುವಂಥ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಎಂಬುದಾಗಿ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಬೇಕು. ನಿಮ್ಮ ಕ್ರಿಯೆಗಳ ಮೂಲಕವಾಗಿ ದೇವರ ಸ್ವಭಾವನ, ದೇವರ ಗುಣಗಳನ್ನು ಇತರರಿಗೆ ವ್ಯಕ್ತಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಬೇಕು. ದೇವರ ವಾಕ್ಯವನ್ನು ಗಮನಿಸಿ ಧ್ಯಾನಿಸಿ ದೇವರ ವಾಕ್ಯದಂತೆ ನಾವು ಜೀವಿಸಬೇಕು. ದೇವರ ವಾಕ್ಯದಂತೆ ನಾವು ನಡೆಯಬೇಕು. ಕ್ರಿಯೆಗಳ ಮೂಲಕ ದೇವರನ್ನ ಘನಪಡಿಸಬೇಕು. ದೇವರು ಪರಿಶುದ್ಧನಾಗಿದ್ದಾನೆ, ನಾವು ಪರಿಶುದ್ಧರಾಗಿ ಜೀವಿಸಬೇಕು. ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ. ಹಾಗಾದರೆ ದೇವರ ಮಕ್ಕಳಲ್ಲಿ ಪರಿಶುದ್ಧತೆ ಬಹಳ ಪ್ರಾಮುಖ್ಯವಾದದ್ದು. ದೇವರು ನೀತಿ ಉಳ್ಳವನಾಗಿದ್ದಾನೆ, ನೀತಿಯ ಮಾರ್ಗದಲ್ಲಿ ನಡೀಬೇಕು. ಮಾತ್ರವಲ್ಲದೆ ದೇವರು ಸತ್ಯವುಳ್ಳ ದೇವರು, ಸತ್ಯದ ಮಾರ್ಗದಲ್ಲಿ ನಡೀಬೇಕು, ಸತ್ಯವನ್ನ ಮಾತನಾಡಬೇಕು. ದೇವರು ಕರುಣೆ ಉಳ್ಳವನಾಗಿದ್ದಾನೆ. ನಾವು ಅನೇಕ ಜನರಿಗೆ ಕರುಣೆ ತೋರಿಸಬೇಕು, ದಯೆ ತೋರಿಸಬೇಕು, ದಯೆ ಉಳ್ಳವರಾಗಿರಬೇಕು, ಕರುಣೆ ಉಳ್ಳವರಾಗಿರಬೇಕು. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರೀತಿಯ ಸ್ವಭಾವ ನಿಮ್ಮಲ್ಲಿರಬೇಕು. ವಾಕ್ಯ ಹೇಳ್ತದೆ, ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಪ್ರೀತಿಯ ಸ್ವಭಾವ ನಮ್ಮಲ್ಲಿರಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಅನೇಕ ಜನರನ್ನ ಕ್ಷಮಿಸಬೇಕು. ಮಾತ್ರವಲ್ಲದೆ ದೇವರು ಒಳ್ಳೆಯವನಾಗಿದ್ದಾನೆ, ನಾವು ಒಳ್ಳೆಯವರಾಗಿ ಜೀವನ ಮಾಡಬೇಕು. ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಮೊದಲದಾಗಿ ದೇವರಿಗೆ ನಂಬಿಗಸ್ತರಾಗಿರಬೇಕು, ಕುಟುಂಬದಲ್ಲಿ ನಂಬಿಗಸ್ತರಾಗಿರಬೇಕು, ಕೆಲಸ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ದೇವರ ವಾಕ್ಯದಂತೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕ್ರಿಯೆಗಳ ಮೂಲಕ ದೇವರನ್ನ ನೀವು ಮಹಿಮೆ ಪಡಿಸ್ತೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ವಾಕ್ಯ ಹೇಳ್ತದೆ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಎಂಬುದಾಗಿ. ಅನೇಕ ಜನರು ದೇವರು ನಂಬುತ್ತಾರೆ, ಯೇಸುವೇ ದೇವರು, ನಾವು ಕ್ರೈಸ್ತರು ಎಂಬುದಾಗಿ ಹೇಳ್ತಾರೆ. ದೇವರ ಮಕ್ಕಳಲ್ಲಿ ಕ್ರಿಯೆಗಳಿರಬೇಕು. ದೇವರ ಸ್ವಭಾವ, ದೇವರ ಗುಣಗಳು ಅವರಲ್ಲಿರಬೇಕು. ಪ್ರಾರ್ಥನಾ ಜೀವಿತ ಇರಬೇಕು. ಆರಾಧನೆ ಮಾಡಿ ದೇವರನ್ನ ಘನಪಡಿಸಬೇಕು. ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಅದರಂತೆ ನಡೆಯಬೇಕು. ಮಾತ್ರವಲ್ಲದೆ ಈ ಸತ್ಯ ದೇವರನ್ನ ಅನೇಕ ಜನರಿಗೆ ತಿಳಿಸಬೇಕು. ನೀವು ದೇವರ ಆತ್ಮನ ತುಂಬಿಸಲ್ಪಟ್ಟವರಾಗಿ ಜೀವನ ಮಾಡಬೇಕು. ವರಗಳಿಂದ ತುಂಬಿಸಲ್ಪಟ್ಟವರಾಗಿ ಜೀವನ ಮಾಡಬೇಕು. ನನ್ನ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ಯೇಸುವನ್ನ ಇತರರಿಗೆ ಪ್ರಕಟಪಡಿಸಿದ್ದೇನೋ, ನನ್ನ ಜೀವಿತದ ಮೂಲಕವಾಗಿ ದೇವರು ಮಹಿಮೆ ಹೊಂದಿದ್ದಾರೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಮಗೆ
ಕೊಡಲ್ಪಟ್ಟಂಥ ಅವಧಿಯಲ್ಲಿ, ಕೊಡಲ್ಪಟ್ಟಂಥ ಆಯಸ್ಸಿನಲ್ಲಿ, ಕೊಡಲ್ಪಟ್ಟಂಥ ಸಮಯದಲ್ಲಿ ಕ್ರಿಯೆಗಳ ಮೂಲಕವಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತದೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಒಬ್ಬನೇ ಎಂಬುದಾಗಿ ಅನೇಕ ಜನರು ನಂಬುತ್ತಾರೆ. ಆ ಒಬ್ಬನೇ ಯೇಸು ಕ್ರಿಸ್ತನೆಂಬುದಾಗಿ ನಂಬುತ್ತಾರೆ. ಅವರಲ್ಲಿ ಕ್ರಿಯೆಗಳಿಲ್ಲ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಈ ವಾಕ್ಯವನ್ನು ಗಮನಿಸಬೇಕು. ದೆವ್ವಗಳು ಕೂಡ ಯೇಸು ಕ್ರಿಸ್ತನ ಒಬ್ಬನೇ ದೇವರೆಂಬುದಾಗಿ ನಂಬಿ ಹೆದರಿ ನಡುಗುತ್ತವಂತೆ. ಅದರ ವಾಕ್ಯ ಹೇಳ್ತದೆ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ದೇವರಿಗೆ ಪ್ರಯೋಜನಕರವಾಗಿರುವವನು ಕ್ರಿಯೆಗಳ ಮೂಲಕ ದೇವರನ್ನ ಮಹಿಮೆ ಪಡಿಸುವವನು ಆಗಿದ್ದಾನೆ. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸದೆ ಇರುವವನು ಅಪ್ರಯೋಜಕನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ಕ್ರಿಯೆಗಳ ಮೂಲಕ ನೀವು ದೇವರನ್ನ ಮಹಿಮೆ ಪಡಿಸಬೇಕು. ನೀವು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಬೇಕು. ದೇವರೇ, ಇನ್ನು ಮುಂದೆ ನೀನು ನಂಬುವುದು ಮಾತ್ರವಲ್ಲದೆ ಕ್ರಿಯೆಗಳ ಮೂಲಕವಾಗಿ ನಿನ್ನ ವಾಕ್ಯದಂತೆ ನಾನು ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ನಿಮಗೆ ಸಹಾಯ ಮಾಡ್ತಾರೆ. ದೇವರು ಖಂಡಿತವಾಗಲೂ ನಿಮಗೆ ಸಹಾಯ ಮಾಡ್ತಾರೆ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ. ನಿಮ್ಮ ಕ್ರಿಯೆಗಳನ್ನ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕು. ದೇವರ ವಾಕ್ಯದಂತೆ ಜೀವಿಸಬೇಕು. ನೀವು ಪವಿತ್ರ ಆತ್ಮನ ತುಂಬಿಸಲ್ಪಟ್ಟವರಾಗಿ ಕರ್ತನಿಗೆ ಫಲ ಕೊಡುವ ಮಕ್ಕಳಾಗಿ, ಮಹಿಮೆ ತರುವಂತ ಮಕ್ಕಳಾಗಿ, ಕ್ರಿಯೆಗಳ ಮೂಲಕವಾಗಿ ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಕರ್ತನ ಘನಪಡಿಸಬೇಕು. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿದ್ದೀರೋ? ಕಳೆದ ವರ್ಷವೆಲ್ಲ ಕಾದು ಕಾಪಾಡಿ ಆಶ್ವಸಿ ಬಲಪಡಿಸಿ ನಡೆಸಂತ ದೇವರಿಗೆ ಉಪಕಾರ ಸ್ತುತಿ ಮಾಡಿದ್ದೀರೋ? ಈ ವರ್ಷದಲ್ಲಿ ದೇವರೇ, ನಿನ್ನ ಯೋಜನೆ ಏನು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು, ನಿನ್ನ ಸಂಕಲ್ಪ ಏನು, ಅದು ನನಗೆ ತಿಳಿಸಿರಿ ಎಂಬುದಾಗಿ ಗಂಟೆಗಟ್ಟಲೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಆರಾಧಿಸಿ ದೇವರು ಹೇಳುವುದನ್ನು ಕೇಳಿ ಅದರಂತೆ ನೀವು ಜೀವನ ಮಾಡುವಾಗ ಕ್ರಿಯೆಗಳ ಮೂಲಕವಾಗಿ ದೇವರು ನೀವು ಮಹಿಮೆ ಪಡಿಸ್ತೀರ. ಆಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತಾರೆ. ಹಾಗಾದರೆ ಪ್ರಿಯರೇ, ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ದೇವರೇ, ಇನ್ನು ಮುಂದೆ ನಾನು ನಿನಗೋಸ್ಕರ ಜೀವಿಸ್ತೇನೆ. ಪ್ರಾರ್ಥನಾತ್ಮನಿಂದ ನನ್ನ ತುಂಬಿಸಿರಿ, ಆರಾಧನಾ ಅಭಿಷೇಕದಿಂದ ತುಂಬಿಸಿರಿ. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯಲು ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಿರಿ. ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ನನ್ನ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನೇ ಮಹಿಮೆ ಪಡಿಸ್ತೇನೆ. ಮಾತ್ರವಲ್ಲದೆ ನಿನ್ನ ಸ್ವಭಾವನ, ನಿನ್ನ ಗುಣವನ್ನ ಇತರರಿಗೆ ನಾನು ತಿಳಿಸಲು ನಿನ್ನ ಆತ್ಮನಿಂದ ನನ್ನ ತುಂಬಿಸು ಎಂಬುದಾಗಿ ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಚಿತ್ತತೆ ನಿಮ್ಮನ್ನು ರೂಪಿಸಿ, ಮಾರ್ಪಡಿಸಿ, ಅಭಿಷೇಕಿಸಿ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಈ ವಾಕ್ಯವನ್ನ ಗಮನಿಸಬೇಕು. ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ
ನೀವು ಕ್ರಿಯೆಗಳ ಮೂಲಕ ಪ್ರತಿದಿನ ದೇವರನ್ನ ಮಹಿಮೆಪಡಿಸ್ತೀರಿ. ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರೋದಾದರೆ ಶರೀರ ಭಾವದೇನರಲ್ಲ. ನಿಮ್ಮ ಶರೀರ ಹೇಳುವುದನ್ನು ಕೇಳುವುದಿಲ್ಲ. ನಿಮ್ಮ ಶರೀರ, ಪ್ರಾಣ, ಆತ್ಮ, ಮನಸ್ಸು ಎಲ್ಲವೂ ಪವಿತ್ರ ಆತ್ಮರ ಅಧೀನದಲ್ಲಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರಬೇಕು. ನೀವು ದೇವರಾತ್ಮನ ತುಂಬಿಸಲ್ಪಟ್ಟವರಾಗಿ ಪ್ರತಿದಿನ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕು. ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ವಾಕ್ಯ ಹೇಳ್ತದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನ ಆತ್ಮ ಅವನಲ್ಲಿ ಇಲ್ಲದೆ ಇರುವಾಗ ಕ್ರಿಸ್ತನ ಕಾರ್ಯಗಳನ್ನ, ದೇವರ ಚಿತ್ತವನ್ನ ಅವನು ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿರಿ. ನಿಮ್ಮ ಕ್ರಿಯೆಗಳನ್ನ ಪರೀಕ್ಷಿಸಿಕೊಳ್ಳ್ರಿ. ಯಾಕಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೇ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ ಎಂಬುದಾಗಿ ನೆನೆಸಬೇಡ್ರಿ. ಬರೀ ದೇವರ ಮೇಲೆ ಒಂದು ನಂಬಿಕೆ ಇದ್ದರೆ ಸಾಲದು. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ನೀವು ಮಹಿಮೆ ಪಡಿಸಬೇಕು. ಕ್ರಿಯೆಗಳ ಮೂಲಕವಾಗಿ ಯೇಸು ಕ್ರಿಸ್ತನ ಇತರರಿಗೆ ಪ್ರಕಟಪಡಿಸಬೇಕು. ಹಾಗಾದ್ರೆ ನಿಮ್ಮಲ್ಲಿ ಕ್ರಿಸ್ತನ ಆತ್ಮನು ವಾಸವಾಗಿರಬೇಕು. ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನ ಪರಿಶುದ್ಧಾತ್ಮ ಆಳ್ವಿಕೆ ಮಾಡಬೇಕು. ಅದಕ್ಕಾಗಿ ನಿಮ್ಮನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ಈ ಸಮಯದಲ್ಲಿ ಒಪ್ಪಿಸಿಕೊಡ್ರಿ. ದೇವರ ಆತ್ಮನೇ ನನ್ನನ್ನು ಆಳ್ವಿಕೆ ಮಾಡಿ, ನನ್ನ ನಡೆ, ನುಡಿ, ಕ್ರಿಯೆಗಳ ಮೂಲಕವಾಗಿ ಕರ್ತನ್ನ ಮಹಿಮೆ ಪಡಿಸಬೇಕು. ಪ್ರತಿದಿನ ದೇವರು ಹೇಳುವುದನ್ನ ಕೇಳಿ ಪ್ರಾರ್ಥಿಸಿ ಪರಿಶುದ್ಧಾತ್ಮರು ಕೊಡುವ ಆಲೋಚನೆಯಲ್ಲಿ ಕ್ರಿಯೆಗಳ ಮೂಲಕವಾಗಿ ಪ್ರತಿದಿನ ದೇವರನ್ನ ಮಹಿಮೆ ಪಡಿಸಬೇಕು. ದೇವರ ಚಿತ್ತ ನನ್ನಲ್ಲಿ ನೆರವೇರಬೇಕೆಂಬುದಾಗಿ ನಿಮ್ಮನ್ನ ಸಮರ್ಪಣೆ ಮಾಡುವಾಗ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 17 ವಚನದಲ್ಲಿ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಹೃದಯ ಕರ್ತನ ಕಡೆಗೆ ಪರಿಪೂರ್ಣವಾಗಿ ತಿರುಗಿಕೊಂಡಾಗ ಆ ಮುಸುಕು ತೆಗೆಯಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ನಿಮ್ಮ ಹೃದಯ ದೇವರ ಕಡೆಗೆ ತಿರುಗಿಕೊಂಡಾಗ ನಿಮ್ಮ ಆತ್ಮಿಕ ಕಣ್ಣುಗಳು, ನಿಮ್ಮ ಆತ್ಮಿಕ ಕಿವಿಗಳು ತೆರೆಯಲ್ಪಡುತ್ತದೆ. ಆ ಮುಸುಕು ತೆಗೆಯಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ದೇವರ ಆತ್ಮನು ಎಲ್ಲಿ ಇದ್ದಾರೋ, ಯಾರಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಉಂಟು. ಹಾಗಾದ್ರೆ ನಿಮ್ಮ ಹೃದಯ ದೇವರ ಕಡೆಗೆ ತಿರುಗಬೇಕು. ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಬೇಕು. ಕ್ರಿಯೆಗಳ ಮೂಲಕವಾಗಿ ನಾನು ದೇವರನ್ನ ಮಹಿಮೆ ಪಡಿಸಬೇಕು. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ದೇವರ ಚಿತ್ತ ಮಾತ್ರ ನೆರವೇರಬೇಕು. ನಾನು ಪವಿತ್ರ ಆತ್ಮನ ತುಂಬಿಸಲ್ಪಡಬೇಕು, ವರಗಳಿಂದ ತುಂಬಿಸಲ್ಪಡಬೇಕು. ಕ್ರಿಯೆಗಳ ಮೂಲಕವಾಗಿ ಪ್ರತಿ ದಿನ ದೇವರನ್ನ ನಾನು ಮಹಿಮೆ ಪಡಿಸಬೇಕೆಂಬುದಾಗಿ ನಿಮ್ಮ ಹೃದಯ ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡಾಗ ಆ ಮುಸುಕು ತೆಗೆಯಲ್ಪಡುತ್ತದೆ. ಮಾತ್ರವಲ್ಲದೆ ಕರ್ತನ ಆತ್ಮನು ಪರಿಪೂರ್ಣವಾಗಿ ನಿಮ್ಮನ್ನು ಆಳ್ವಿಕೆ ಮಾಡುತ್ತಾರೆ. ದೇವರ ಆತ್ಮನು ಯಾರಲ್ಲುಂಟು ಅವರಿಗೆ ಬಿಡುಗಡೆ ಉಂಟು. ಆಗ ನಿಮ್ಮ ಕಷ್ಟದಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ, ಹೋರಾಟದಿಂದ ಬಿಡುಗಡೆ ಉಂಟು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿದೆ. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿರಿ. ದೇಶಕ್ಕಾಗಿ ಪ್ರಾರ್ಥಿಸಿರಿ. ನಶಿಸಿ ಹೋಗುವಂತಹ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ. ಮಾತ್ರವಲ್ಲದೆ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ
ಎಲ್ಲ ದೇವ ಜನರಲ್ಲಿ ನೆರವೇರಲು ತೀವ್ರವಾಗಿ ಪ್ರಾರ್ಥನೆ ಮಾಡಬೇಕು. ಇದು ಕ್ರಿಯೆ. ಅನೇಕ ಜನರಿಗೆ ದೇವರ ಜೀವಳ ವಾಕ್ಯವನ್ನು ತಿಳಿಸಬೇಕು. ಇದು ಕ್ರಿಯೆ. ಪರಿಶುದ್ಧವಾಗಿ ಜೀವಿಸಿ, ದೇವರ ವಾಕ್ಯದಂತೆ ಜೀವಿಸಿ ದೇವರನ್ನ ಮಹಿಮೆ ಪಡಿಸಬೇಕು. ಇದು ಕ್ರಿಯೆ. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರಬೇಕು. ಇದು ಕ್ರಿಯೆ. ದೇವರ ಆತ್ಮನು ನಿಮ್ಮಲ್ಲಿರುವಾಗ ನಿಮಗೆ ಬಿಡುಗಡೆ ಉಂಟು. ದೇವರ ಆತ್ಮನು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ ಚಲಿಸುವಾಗ ಅಲ್ಲಿ ಬಿಡುಗಡೆ ಉಂಟು. ದೇವರ ಆತ್ಮನು ಸಭೆಗೆಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿರಿ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಮ್ಮ ನಂಬಿ ದೇವರ ಸೇವೆಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಮ್ಮ ನಂಬಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ತನ್ನ ಪ್ರಾಣವನ್ನೇ ಕೊಟ್ಟು, ರಕ್ತವನ್ನು ಸುರಿಸಿ, ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟು ಈ ಲೋಕದಲ್ಲಿ ಕರ್ತನ ಮಹಿಮೆಪಡಿಸಲು, ಲೋಕಕ್ಕೆ ಬೆಳಕಾಗಿ, ಉಪ್ಪಾಗಿ, ಸಾಕ್ಷಿಯಾಗಿ ಜೀವಿಸಲು, ಕ್ರಿಯೆಗಳ ಮೂಲಕವಾಗಿ ಆತನ ಘನಪಡಿಸಲು ನಮ್ಮನ್ನು ಆರಿಸಿಕೊಂಡಿರುವಾಗ ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿರಿ. ದೇವರ ಸ್ವರಕ್ಕೆ ಕಿವಿಗೊಟ್ಟು, ಹೌದು ಕರ್ತನೆ, ಕ್ರಿಯೆಗಳ ಮೂಲಕವಾಗಿ ನನ್ನ ಘನಪಡಿಸ್ತೇನೆ, ನನ್ನ ಸಮರ್ಪಣೆ ಮಾಡುತ್ತೇನೆ, ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ, ನನ್ನ ರೂಪಿಸಿರಿ, ನಿನ್ನ ಸಾಧನವಾಗಿ ನಾನು ಉಪಯೋಗಿಸಿರಿ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡುವಾಗ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನು ಮಹಿಮೆಪಡಿಸಲು ನಾನು ಇಷ್ಟವುಳ್ಳವನಾಗಿದ್ದೇನೆ, ಸಮರ್ಪಣೆ ಮಾಡ್ತೇನೆ, ನನ್ನ ಉಪಯೋಗಿಸು ದೇವರು ಎಂಬುದಾಗಿ ಹೇಳುವಾಗ ಖಂಡಿತವಾಗಲೂ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಹೃದಯವು ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡು ಕರ್ತನನ್ನೇ ಬಯಸುವಾಗ ದೇವರು ನಿಮ್ಮಲ್ಲಿ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಎಸಪ್ಪ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನು ಮಹಿಮೆಪಡಿಸಲು ನಾನು ಇಷ್ಟವುಳ್ಳವನಾಗಿದ್ದೇನೆ, ನನ್ನ ರೂಪಿಸಿರಿ, ನಿನ್ನ ಚಿತ್ತತೆ ಮಾರ್ಪಡಿಸಿರಿ, ಪ್ರತಿದಿನ ನಿನ್ನ ಚಿತ್ತವನ್ನು ಮಾಡಲು ಪವಿತ್ರಾತ್ಮನನ್ನು ತುಂಬಿಸಿರಿ, ನನ್ನ ಪರಿಸ್ಥಿತಿಯನ್ನು ಬದಲಿಸಿ ನಿನ್ನ ಚಿತ್ತತೆ ಮಾರ್ಪಡಿಸಿ ನನ್ನ ಉಪಯೋಗಿಸಿರಿ ಎಂಬುದಾಗಿ ಎಷ್ಟು ಜನರು ಈ ಸಂಘದಲ್ಲಿ ಸಮರ್ಪಣೆ ಮಾಡಿ, ಎಸಪ್ಪ ನನ್ನ ಹೃದಯ ನಿನ್ನ ಕಡೆಗೆ ತಿರುಗಿದೆ, ನನ್ನಲ್ಲಿ ನಿನ್ನ ಚಿತ್ತ ನೆರವೇರಬೇಕು, ಕ್ರಿಯೆಗಳ ಮೂಲಕವಾಗಿ ನಿನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು. ಅವ್ರನ್ನ ಮುಟ್ಟು ಕರ್ತನೆ, ನಿನ್ನ ಜೀವ ಸ್ಥಳದಲ್ಲಿ ಇಳಿದು ಬರಲಿ, ನಿನ್ನ ಆತ್ಮನ ಸ್ಥಳದಲ್ಲಿ ಇಳಿದು ಬರಲಿ. ಎಲ್ಲಿ ದೇವರಾತ್ಮನುಂಟೋ ಅಲ್ಲಿ ಬಿಡುಗಡೆ ಉಂಟು. ಹೃದಯ ಪರಿಪೂರ್ಣವಾಗಿ ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಕ್ರಿಯೆಗಳ ಮೂಲಕ ನಿನ್ನ ಮಹಿಮೆಪಡಿಸ್ಲಿಕ್ಕೆ ಅಂತ ಅವರಿಗೆ ಸಹಾಯ ಮಾಡಿ. ಯಾರ್ಯಾರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಅವರ ಪರಿಸ್ಥಿತಿ ಯೇಸುವಿನ ಅಧಿಕಾರ ನಾಮದಲ್ಲಿ ಮಾರ್ಪಡು. ಅವರ ಕಷ್ಟ ಕಣ್ಣೀರುಗಳಿಂದ ಬಿಡುಗಡೆ ಕೊಟ್ಟು, ಹೋರಾಟಗಳಿಂದ, ಶೋಧನೆಗಳಿಂದ ಬಿಡುಗಡೆ ಕೊಟ್ಟು ಪರಿಪೂರ್ಣವಾಗಿ ಆ ಸ್ಥಳದಲ್ಲಿ ದೇವರಾತ್ಮನ ಚಲಿಸಲಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿದರೆಂಬುದಾಗಿ ನಾನು ನಂಬುತ್ತೇನೆ. ಕ್ರಿಯೆಗಳ ಮೂಲಕವಾಗಿ ದೇವರನ್ನ ಘನಪಡಿಸಿರಿ. ನಿಮ್ಮನ್ನು ಸಮರ್ಪಣೆ ಮಾಡುವಾಗ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.